ಹೆಲೋ ಸ್ನೇಹಿತರೆ, ಇವತ್ತು ಧಾರವಾಡ ಜಿಲ್ಲೆಯ ಕಾಲಘಟಗಿಯಿಂದ 40ನೇ ವಯದಲ್ಲಿ ಲಲಿತಾ ದೇವಿಯವರು ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ ಸ್ನೇಹಿತರೆ. ದಯವಿಟ್ಟು ಕಂಪ್ಲೀಟಾಗಿ ನೋಡಿ. ಇವಳ ಸಮಸ್ಯೆ ಯಜಮಾನರ ಮೂಲಂಗಿ ತುಂಬ ಚಿಕ್ಕದಾಗಿದೆ. ಸೊ ಹಾಗಾಗಿ ಮಾಡುವಾಗ ಕೂಡ ಶಬ್ದ ಬರಲ್ಲ ಮತ್ತು ತೃಪ್ತಿ ಕೂಡ ಆಗಲ್ಲ ಎಂದು ಹೇಳಿಕೊಂಡಿದ್ದಾರೆ. ಇವಳ ಬಯಕೆ ದಪ್ಪ ಮೂಲಂಗಿ ಚೀಪಿ ಅನುಭವಿಸಬೇಕು ಜೀವನದಲ್ಲಿ ಸ್ನೇಹಿತರೆ. ಇದು ಇವಳ ಒಂದು ದೊಡ್ಡ ಬಯಕೆ ಆಗಿರುತ್ತೆ. ಆ್ಯಂಡ್ ಇವಳ ಹತ್ತಿರ ಲ್ಯಾಂಡ್ ರೋವರ್, ರೇಂಜ್ ರೋವರ್, ವೀಲರ್ ಒಂದು ಕಾರ್ ಕೂಡ ಇರುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸೊ ಬಂದ ಸ್ನೇಹಿತರೆ ಏನೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ನೋಡೋಣ. ಪ್ರೊಫೈಲ್ ಇಂಟ್ರೆಸ್ಟಿಂಗ್ ಇದೆ, ಕಂಪ್ಲೀಟಾಗಿ ನೋಡಿ. ತೃಪ್ತಿ ಆಗದೇ ಇರೋದಕ್ಕೆ ಕಾರಣ ಇವರಿಗೆ ಸ್ನೇಹಿತರೆ ಯಾವ ಕಾರಣದಿಂದ ತೃಪ್ತಿ ಆಗ್ತಾ ಇಲ್ಲ? ಸೊ ಬನ್ನಿ ಚರ್ಚೆ ಮಾಡೋಣ. ಚಿಕ್ಕ ಮೂಲಂಗಿ ಹೊಂದಿದ್ದರೆ ಚಪಾತಿಯ ಆಳಕ್ಕೆ ಹೋಗಿ ಮುಟ್ಟೋದಿಲ್ಲ. ಎಷ್ಟೇ ಮಾಡಿದರೂ ಚಪಾತಿಯಿಂದ ನೀರು ಹೊರಗೆ ಬರೋದಿಲ್ಲ. ಸೊ ಹಾಗಾಗಿ ಸಂಪೂರ್ಣವಾಗಿ ನೆಮ್ಮದಿ, ಸುಖ ಕೂಡ ಸಿಗಲ್ಲ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಯಜಮಾನರ ಮೂಲಂಗಿ ಕೂಡ ತುಂಬ ಚಿಕ್ಕದು ಇದೆ. ಆ್ಯಂಡ್ ಇವರು ಸ್ನೇಹಿತರೆ ಲ್ಯಾಂಡ್ ರೋವರ್, ರೇಂಜ್ ರೋವರ್, ವೀಲರ್ ಒಂದು ಕಾರ್ ಪರ್ಚೇಸ್ ಮಾಡಿದ್ದಾರೆ. ಈ ಕಾರ್ನ ಶೋರೂಮ್ ಪ್ರೈಸ್ ಬಂದುಬಿಟ್ಟು 87 ಲ್ಯಾಕ್ ಆಗಿರುತ್ತೆ. RTO 9 ಲ್ಯಾಕ್ ಮತ್ತು ಇನ್ಶೂರೆನ್ಸ್ 3 ಲ್ಯಾಕ್ ಆಗಿರುತ್ತೆ ಸ್ನೇಹಿತರೆ. ಮತ್ತು ಅದರ್ಸ್ ಎಕ್ಸ್ಪೆಂಡಿಚರ್ ಬಂದುಬಿಟ್ಟು 87,000 ಆಗಿರುತ್ತೆ. ಒಟ್ಟು ಸ್ನೇಹಿತರೆ ಇವರು 1,02,28,000ಗೆ ಈ ಒಂದು ಲ್ಯಾಂಡ್ ರೋವರ್, ರೇಂಜ್ ರೋವರ್, ವೀಲರ್ ಕಾರ್ನ ಪರ್ಚೇಸ್ ಮಾಡಿದ್ದಾರೆ. ಈ ರೀತಿ ವ್ಯಕ್ತಿ ಕೈಯಿಂದ ಮಾಡಿಸಿಕೊಳ್ಳಬೇಕು ಎಂದು ಹೇಳಿಕೊಂಡಿದ್ದಾರೆ. ತುಂಬ ಮಹಿಳೆಯರಿಗೆ ಮಾಡಿ ಅನುಭವ ಹೊಂದಿದ ವ್ಯಕ್ತಿ ಇದ್ದರೆ ಅವರ ಡೀಟೇಲ್ಸ್ ಕೊಡಿ, ನಾನೇ ಸಂಪರ್ಕಿಸುತ್ತೇನೆ, ಜೊತೆಗೆ ಭೇಟಿ ಕೂಡ ಆಗುತ್ತೇನೆ ಎಂದು ಭರವಸೆ ಕೊಟ್ಟಿದ್ದಾರೆ. ಹಾಗೂ ಎಲ್ಲ ಪೊಸಿಷನ್ ಬಗ್ಗೆ ಗೊತ್ತಿರುವಂತಹ ವ್ಯಕ್ತಿ ಆಗಿರಬೇಕೆಂದು ಮಾಹಿತಿ ಕೊಟ್ಟಿದ್ದಾರೆ. ಒಟ್ಟಾಗಿ ಸ್ನೇಹಿತರೆ ಇವರಿಗೆ ಅನುಭವ ಹೊಂದಿರತಕ್ಕಂಥ ವ್ಯಕ್ತಿ ಬೇಕಾಗಿದ್ದಾನೆ. ಆ್ಯಂಡ್ ಈ ಒಂದು ಕಾರ್ನ ಇಂಜನ್ ಟೈಪ್ ಬಂದುಬಿಟ್ಟು TD4 ಇಂಜಿನ್ ಆಗಿರುತ್ತೆ. ಆ್ಯಂಡ್ ಕೆಪಾಸಿಟಿ ಬಂದುಬಿಟ್ಟು 1997 ಇಂಜನ್ CC ಇಂಜನ್ ಈ ಒಂದು ಕಾರಲ್ಲಿ ಇರುತ್ತೆ. ಮ್ಯಾಕ್ಸ್ ಪವರ್ ಬಂದುಬಿಟ್ಟು 246.74 BHP ಎಟ್ 5500 RPM ಆಗಿರುತ್ತೆ. ಆ್ಯಂಡ್ ಒಟ್ಟು ಸ್ನೇಹಿತರೆ 4 ಸಿಲಿಂಡರ್ ಕೂಡ ಈ ಒಂದು ಕಾರಲ್ಲಿ ಇರುತ್ತೆ. ಅದೇ ರೀತಿ ಬೋರ್ ಎಕ್ಸ್ ಸ್ಟ್ರೋಕ್ ಬಂದುಬಿಟ್ಟು 83/92 mm ಆಗಿರುತ್ತೆ. ಆ್ಯಂಡ್ ಕಂಪ್ರೆಷನ್ ರೇಷಿಯೋ ಬಂದುಬಿಟ್ಟು 10.5:1 ಆಗಿರುತ್ತೆ. ಆ್ಯಂಡ್ ಟರ್ಬೋ ಚಾರ್ಜ್ ಇರುತ್ತೆ ಸ್ನೇಹಿತರೆ. ಟ್ರಾನ್ಸ್ಮಿಷನ್ ಬಂದುಬಿಟ್ಟು ಆಟೋಮೆಟಿಕ್ ಆಗಿದ್ದು ಈ ಒಂದು ಕಾರಲ್ಲಿ ಸ್ನೇಹಿತರೆ ಒಟ್ಟು 8 ಗೇರ್ ಬಾಕ್ಸ್ ಇರುತ್ತೆ. ಅದೇ ರೀತಿ ಸ್ನೇಹಿತರೆ ಈ ಒಂದು ಸ್ಟೇರಿಂಗ್ ಟೈಪ್ ಬಂದುಬಿಟ್ಟು ಎಲೆಕ್ಟ್ರಿಕ್ ಆಗಿರುತ್ತೆ. ಅದೇ ರೀತಿ ಸ್ಟೇರಿಂಗ್ ಕಾಲಮ್ ಬಂದುಬಿಟ್ಟು ಟಿಲ್ಟ್ ಆ್ಯಂಡ್ ಟೆಲಿಸ್ಕೋಪಿಕ್ ಟೈಪ್ ಆಗಿರುತ್ತೆ. ಮತ್ತು ಸ್ಟೇರಿಂಗ್ ಗೇರ್ ಟೈಪ್ ಬಂದುಬಿಟ್ಟು ರಾಕ್ ಆ್ಯಂಡ್ ಪಿನಿಯೋನ್ ಟೈಪ್ ಆಗಿರುತ್ತೆ. ಟರ್ನಿಂಗ್ ರೇಡಿಯಸ್ ಸ್ನೇಹಿತರೆ 12 ಮೀಟರ್ ಪರ್ ಸೆಕೆಂಡ್ ಆಗಿರುತ್ತೆ. ಆ್ಯಂಡ್ ಫ್ರಂಟ್ ಬ್ರೇಕ್ ಟೈಪ್ ಬಂದುಬಿಟ್ಟು ವೆಂಟಿಲೇಟೆಡ್ ಡಿಸ್ಕ್ ಟೈಪ್ ಆಗಿರುತ್ತೆ. ಅದೇ ರೀತಿ ಬ್ಯಾಕ್ ಸೈಡ್ ಬ್ರೇಕ್ ಬಂದುಬಿಟ್ಟು ಇದು ಕೂಡ ಡಿಸ್ಕ್ ಟೈಪ್ ಆಗಿರುತ್ತೆ ಸ್ನೇಹಿತರೆ. ಇದಿಷ್ಟು ತಮ್ಮ ಬಳಿ ಇರತಕ್ಕಂಥ ಲ್ಯಾಂಡ್ ರೋವರ್, ರೇಂಜ್ ರೋವರ್, ವೀಲರ್ ಕಾರ್ ಬಗ್ಗೆ ಮತ್ತು ತಮ್ಮ ಬಗ್ಗೆ ಹೇಳಿಕೊಂಡಿದ್ದ ಒಂದು ಮಾಹಿತಿ ಆಗಿರುತ್ತೆ. ಒಟ್ಟಾಗಿ ಸ್ನೇಹಿತರೆ ಇವರಿಗೆ ಅನುಭವ ಹೊಂದಿರತಕ್ಕಂಥ ವ್ಯಕ್ತಿ ಬೇಕಾಗಿದ್ದಾನೆ. ಸೊ ಕಮೆಂಟ್ ಮಾಡಿದರೆ ಖಂಡಿತ ಸಂಪರ್ಕಿಸುತ್ತಾರೆ.